ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಜೂನ್ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿವರೆಗೂ ಏನೆಲ್ಲ ಅನುಕೂಲತೆಗಳಿದೆ, ಏನೆಲ್ಲ ಅನಾನುಕೂಲತೆಗಳಿದೆ, ವಿಶೇಷ ಹಬ್ಬ ಹರಿದಿನಗಳೇನು, ಮತ್ತು ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳಾಗಿರ್ಬೋದು, ಮತ್ತು ರಾಶಿಗಳನುಗುಣವಾಗಿರ್ತಕ್ಕಂತಹ ದೋಷಗಳಿಗೆ ಅಥವಾ ಸಮಸ್ಯೆಗಳಿಗೆ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಈ ಒಂದು ದಿನ ನಾವು ತಿಳಿದುಕೊಳ್ಳೋಣ. ಸೊ ಈ ಒಂದು ಜೂನ್ 2026 ಒಂದು ಭವಿಷ್ಯ ದ್ವಾದಶ ರಾಶಿಗಳ ಮೇಷರಾಶಿಯಿಂದ ಮೀನರಾಶಿಯವರೆಗೂ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲನ್ನು ಅಂದರೆ SSP ಜ್ಯೋತಿಷಾಲಯ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜೂನ್ ತಿಂಗಳಲ್ಲಿ ಏನೆಲ್ಲ ವಿಶೇಷತೆ ದಿನಗಳು ಒಳಗೊಂಡಿರುತ್ತೆ ಮೊದಲು ಅದು ತಿಳ್ಕೊಳ್ಳೋಣ. ಅದೇ ರೀತಿ ಗೃಹ ಸಂಚಾರ, ಏಕೆಂದರೆ ಅದು ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ರಾಶಿಯ ಅನುಗುಣವಾಗಿ ನಾವು ಭವಿಷ್ಯ ಹೇಳಬೇಕಾದ್ರೆ ಪ್ರಸ್ತುತ ಅಂದರೆ ಈ ಒಂದು ತಿಂಗಳಲ್ಲಿ ಯಾವೆಲ್ಲ ಗ್ರಹಗಳ ಸಂಚಾರ ಬದಲಾವಣೆ ಆಗುತ್ತೆ ಮತ್ತು ಏನೆಲ್ಲ ವಿಶೇಷ ದಿನಗಳು ಇರುತ್ತೆ ಆ ಒಂದು ಎಲ್ಲ ಒಳಗೊಂಡಂತೆ ಭವಿಷ್ಯವನ್ನು ಹೇಳಲಾಗುತ್ತೆ. ಹಾಗಾದರೆ ಬನ್ನಿ, ಈ ತಡ ಮಾಡೋದೇ ಬೇಡ. ಈ ಒಂದು ತಿಂಗಳಲ್ಲಿ ಗ್ರಹ ಸಂಚಾರ ಯಾವ ರೀತಿ ಇರುತ್ತೆ. ಮೊದಲನೇ ತಾರೀಕು ಜೂನ್ 1ನೇ ತಾರೀಕು ನೋಡೋದಾದರೆ ಇಲ್ಲಿ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿದ್ದಾರೆ. ಅಂದರೆ 1ನೇ ತಾರೀಕು ಮಾತ್ರ ಮಿಥುನ ರಾಶಿಯಲ್ಲಿದ್ದಾರೆ, 2ನೇ ತಾರೀಕು ಜಂಪ್ ಆಗಿಬಿಡ್ತಾರೆ. ಅದೇ ರೀತಿಯಾಗಿ ಗುರು ಶುಕ್ರ ಬುಧ ಒಟ್ಟಿಗೆ ಮಿಥುನ ರಾಶಿಯಲ್ಲಿ ಇದ್ದಾರೆ, ಕುಜ ಮೇಷರಾಶಿಯಲ್ಲಿದ್ದಾರೆ, ರವಿ ವೃಷಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಇನ್ನು ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ಜೂನ್ ತಿಂಗಳ ಮೊದಲನೆಯ ದಿನದ ಗ್ರಹ ಸಂಚಾರ. 2ನೇ ದಿನಕ್ಕೆ ನಿಮಗೆ ಬದಲಾವಣೆ ಆಗ್ಬಿಡುತ್ತೆ. ಅಲ್ಲಿ ನಿಮಗೆ ಗುರು ಕರ್ಕಾಟಕ ರಾಶಿಗೆ ಬರುತ್ತೆ. ಉಳಿದಂತೆ ಎಲ್ಲ ಗ್ರಹಗಳು ಆಯಾ ಒಂದು 1ನೇ ತಾರೀಕು ಯಾವ ರೀತಿಯಲ್ಲಿ ಸಂಚಾರ ನಡೀತಾ ಇತ್ತೋ ಅಲ್ಲೇ ಇರುತ್ತೆ. ಇನ್ನು ತದನಂತರ ಏನಾಗುತ್ತೆ ಅಂದರೆ 9ನೇ ತಾರೀಕು ಮತ್ತೆ ಬದಲಾವಣೆ ಆಗುತ್ತೆ. ಅಲ್ಲಿ ಶುಕ್ರನು ಕೂಡ ಕರ್ಕಾಟಕ ರಾಶಿಗೆ ಬರ್ತಾರೆ. ಅಂದರೆ ಇಲ್ಲಿ ಶುಕ್ರ ಗುರು ಇಬ್ಬರು ಒಟ್ಟಿಗೆ ಕರ್ಕಾಟಕ ರಾಶಿಗೆ ಬರುವಂಥವ್ರು ಆಗ್ತಾರೆ. ಅಂದರೆ ಇಲ್ಲಿ 2ನೇ ತಾರೀಕು ಗುರು ಮಿಥುನದಿಂದ ಕರ್ಕಾಟಕ ಹೋಗ್ತಾರೆ, 9ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರು ಆಗ್ತಾರೆ. ಇನ್ನು ಅದೇ ರೀತಿಯಾಗಿ 16ನೇ ತಾರೀಕು ವೃಷಭದಿಂದ ಅಂದರೆ ಇಲ್ಲಿ ರವಿ ಸೂರ್ಯ ಗ್ರಹ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರು ಆಗ್ತಾರೆ. ಈ ರೀತಿ ಬುಧ ಜೊತೆಗೆ ರವಿ ಕೂಡ ಅಲ್ಲಿ ಇರುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಇನ್ನು 21ನೇ ತಾರೀಕು ಕುಜ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು 23ನೇ ತಾರೀಕು ಕೆಲವು ಬದಲಾವಣೆಗಳೊಂದಿಗೆ ಅಂದರೆ ಇಲ್ಲಿ ಗುರು ಶುಕ್ರ ಬುಧ ಮೂರು ಒಟ್ಟಿಗೆ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಸೊ ಈ ರೀತಿಯಲ್ಲಿ ಗ್ರಹ ಸಂಚಾರದ ಅನುಗುಣವಾಗಿ ಈ ಒಂದು ಜೂನ್ ತಿಂಗಳ ಭವಿಷ್ಯ ಮತ್ತು ಅದರ ಒಂದು ಪ್ರಮುಖ ದಿನಗಳನ್ನು ನೋಡೋದಾದರೆ ಮೊದಲನೆಯದಾಗಿ ಅಂದರೆ ಇಲ್ಲಿ 3ನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ, 6ನೇ ತಾರೀಕು ಷಷ್ಠಿ ಇದೆ, ಆಮೇಲೆ 11ನೇ ತಾರೀಕು ನಿಮಗೆ ಪರಮ ಏಕಾದಶಿ ಬರುವಂಥದ್ದಾಗತ್ತೆ. ಅದೇ ರೀತಿಯಾಗಿ ಮಾಸಿಕ ಶಿವರಾತ್ರಿ 13ನೇ ತಾರೀಕು ಜೂನ್ ತಿಂಗಳಲ್ಲಿ ಇದೆ. ಇನ್ನು 15ನೇ ತಾರೀಕು ಅಮಾವಾಸ್ಯೆ ಇದೆ, ಅದೇ ದಿನ ಮಿಥುನ ಸಂಕ್ರಾಂತಿ ಇದೆ. ಅಂದರೆ ಈ ಅಧಿಕ ಮಾಸ ಇರೋದರಿಂದ ಈ ಜೂನ್ನಲ್ಲಿ ಯಾವುದೇ ರೀತಿಯ ಸೂರ್ಯ ಬದಲಾವಣೆ ಇರೋದಿಲ್ಲ. ಆದ್ದರಿಂದ ಅಧಿಕ ಮಾಸ ಮುಗಿದ ತಕ್ಷಣವೇ ಸೂರ್ಯ ಸಂಕ್ರಾಂತಿ ಅಮಾವಾಸ್ಯೆ ದಿನ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಇನ್ನು ಅದೇ ರೀತಿ 18ನೇ ತಾರೀಕು ಗುರು ಪುಷ್ಯ ಯೋಗ ಕೂಡಿ ಬರ್ತಾ ಇದೆ. ಸೊ ಈ ಒಂದು ಗುರು ಪುಷ್ಯ ಯೋಗದ ವಿಶೇಷ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನೀವು ಆ ಒಂದು ಆಚರಣೆಯನ್ನು ಮಾಡಿದರೆ ಇನ್ನೂ ಒಳ್ಳೆಯದು. ಇನ್ನು 25ನೇ ತಾರೀಕು ನಿರ್ಜಲ ಏಕಾದಶಿ ಇದೆ. ಇನ್ನು ಅದೇ ರೀತಿಯಾಗಿ 28ನೇ ತಾರೀಕು ಶ್ರೀ ಶ್ರೀಪಾದರಾಜರ ಆರಾಧನೆ ಮುಳುಬಾಗಿಲು, ಕೋಲಾರ ಜಿಲ್ಲೆಯ ಮುಳುಬಾಗಿಲಲ್ಲಿರ್ತಕ್ಕಂಥ ಶ್ರೀಪಾದರಾಜರ ಮಠದಲ್ಲಿ
ಶ್ರೀಪಾದರಾಜರ ಆರಾಧನೆ ನಡೆಯುತ್ತೆ. ಅದೇ ರೀತಿ ಉತ್ತರಾದಿ ಮಠ, ರಾಯರ ಮಠ, ಎಲ್ಲ ಮಠ ಮಾನ್ಯಗಳಲ್ಲಿ ಶ್ರೀಪಾದರಾಜರ ಆರಾಧನೆ, ಅವತ್ತು ಅಲಂಕಾರ ವಿಶೇಷ, ಬ್ರಾಹ್ಮಣರ ಒಂದು ಬಹುಜನ, ಸಾರ್ವಜನಿಕರ ಬಹುಜನ ಎಲ್ಲವೂ ಇರುತ್ತೆ. ಸೊ ಆ ದಿನ ಸಾಧ್ಯವಾದರೆ ಮುಳುಬಾಗಿಲು ಮಠಕ್ಕೆ ಹೋಗಿ ಬನ್ನಿ. ಆ ಗುರುರಾಯರ ಮತ್ತು ಆ ಶ್ರೀಪಾದರಾಜರ ಆಶೀರ್ವಾದ ಸಿಗುವಂಥದ್ದಾಗತ್ತೆ. ಇನ್ನು 29ನೇ ತಾರೀಕು ಕಾರು ಹುಣ್ಣಿಮೆ ಇದೆ. ಸೊ ಇದಿಷ್ಟು ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳು ಮತ್ತು ಗ್ರಹ ಸಂಚಾರದ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ಇದರ ಆಧಾರಗನುಗುಣವಾಗಿ ನಾವು ದ್ವಾದಶ ರಾಶಿಗಳ ಭವಿಷ್ಯವನ್ನು ನೋಡೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 12ನೇ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಮಾಸಿಕ ಭವಿಷ್ಯ, ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಇಲ್ಲಿ ಮೀನರಾಶಿಯವರಿಗೆ ಈ ತಿಂಗಳು ಕಠಿಣ ಸವಾಲುಗಳು. ಏಕೆಂದರೆ ಸಾಡೆ ಶನಿ 2ನೇ ಚರಣ, 2ನೇ ಹಂತ. ಇಲ್ಲಿ 2ನೇ ಹಂತದಲ್ಲಿ ಏನಾಗುತ್ತಂದರೆ ನಿಮಗೆ ಈ ಸಂಬಂಧಗಳು, ಕೆಲಸಗಳು ಮತ್ತು ನಿಮ್ಮ ವಿಚಾರಧಾರೆಗಳು ವರ್ಕೌಟ್ ಆಗಲ್ಲ. ಈಗ ನೀವೇನೋ ಒಂದು ಕೆಲಸ ಹಿಡಿತಿರ್ತೀರ, ಆ ಕೆಲಸದ ಜೊತೆಗೆ ಇನ್ನೊಂದು ಭಾರವಾದ ಕೆಲಸ ಬರುತ್ತೆ. ಈಗ ನಿಮ್ಮ ಸಮಯ ಮತ್ತು ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಅಂತೀವಲ್ಲ, ಅದಕ್ಕೆ ಜಾಸ್ತಿ ಫೋಕಸ್ ಆಗುತ್ತೆ. ಇದಕ್ಕಾಗಲ್ಲ. ಇದು ಏನಾಗುತ್ತೆ ಅಂದರೆ ಮುಂದಿನ ವಾರಕ್ಕೆ ಇದು ಸಮಸ್ಯೆ ಎದ್ದು ಕೊಟ್ಬಿಡುತ್ತೆ. ಏನೋ ಒಂದು ಟೈಮ್ ಕೊಟ್ಟಿರ್ತೀರ, 10ನೇ ತಾರೀಕು ನಾನು ಕೊಡ್ತೀನಿ, ಜೂನ್ 10ನೇ ತಾರೀಕು ಅಂತ. ಇಲ್ಲಿ ಇನ್ನೊಂದು ಬಲವಾದ ಕೆಲಸ ಒಂದಿರುತ್ತೆ, ನೀವು ಅದಕ್ಕೆ ಫೋಕಸ್ ಆಗ್ತೀರಾ, ಇದಕ್ಕೆ ನೀವು ಟಚ್ಚೇ ಮಾಡಿರಲ್ಲ. 10 ಆಲ್ರೆಡಿ ಬಂದಾಯಿತು, ಆ ವ್ಯಕ್ತಿ ಬಂದಾಯಿತು, ಕೇಳ್ತಾ ಇತ್ತು, ನಿಮ್ಮ ಹತ್ರ ಉತ್ತರ ಇನ್ನೂ ಮಾಡಿಲ್ಲ. ಇಲ್ಲಿ ಆ ವ್ಯಕ್ತಿಯ ಒಂದು ಸಮಸ್ಯೆ ನಿಮ್ಮ ಮೇಲೆ ಬರುವಂಥದ್ದು. ನಾನಾ ರೀತಿಯಲ್ಲಿ ವೇದಘೋಷ, ಪುಷ್ಪಾರ್ಚನೆ, ಏನಂತೀರ, ಈ ರಾಜಕಾರಣಿಗಳು ಮಾತಾಡ್ತಾರಲ್ಲ ತುಂಬ ಕೆಟ್ಟದಾಗಿ, ಆ ರೀತಿಯೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ತುಂಬ ಬೇಜಾರಾಗೋಗುತ್ತೆ. ಅಯ್ಯೋ ಶಿವನೇ, ಯಾಕಪ್ಪ ಈ ವ್ಯಕ್ತಿಯ ಕೆಲಸನ ಒಪ್ಕೊಂಡ್ಬಿಟ್ಟೆ. ಆ ಹಂತಕ್ಕೂ ಹೋಗುತ್ತೆ, ಕೈ ಮಿಲಾಯಿಸೋ ಹಂತಕ್ಕೂ ಹೋಗ್ಬೋದು. ಸುಖ ಸುಮ್ಮನೆ ಜಗಳ, ಸಿಂಪಲಾಗಿ ಹೇಳಬೇಕಂದ್ರೆ. ಅಂದರೆ ನಿಮ್ಮ ತಪ್ಪಿಲ್ಲ, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಕೆಲಸ ಆ ರೀತಿಯಲ್ಲಿ ಬರುವಂಥದ್ದಾಗತ್ತೆ. ಕೆಲವೊಮ್ಮೆ ಕೆಲಸದಲ್ಲಿ ನಿರಾಸಕ್ತಿ, ಅನಾರೋಗ್ಯದ ಸಮಸ್ಯೆ, ಕೆಲಸ ಮಾಡಲು ಆಸಕ್ತಿ ಇಲ್ಲದೆ ಇರುವಂಥದ್ದು, ನಿಮಗೆ ಕೆಲಸಕ್ಕೆ ಕೂತಾಗ ಬೇರೆ ವಿಚಾರಕ್ಕೆ ಹೋಗುವಂಥದ್ದು, ಅಥವಾ ಯಾವುದೋ ಒಂದು ಅಪಶಕನ ನಿಮ್ಮನ್ನು ಡಿಪ್ರೆಷನ್ ಮಾಡುವಂಥದ್ದು ತುಂಬ ಬಲವಾಗಿರುತ್ತೆ ಈ ಒಂದು ತಿಂಗಳಲ್ಲಿ. ಅಂದರೆ ಮೀನರಾಶಿಯವ್ರಿಗೆ ಏನಾಗುತ್ತಂದರೆ, ಈ ಮೀನ ನೀರಿನಲ್ಲಿದ್ದಾಗ ಫ್ರೀ ಆಗಿರುತ್ತೆ. ಅದೇ ನೀರಿನಿಂದ ನೀವು ಹೊರಗಡೆ ಒಂದು ಕುಂಡಲ ಅಥವಾ ಮತ್ತೊಂದರಲ್ಲಿಟ್ಟರು ಅದು ಒಂಥರ ಏನೋ ಕಂಜಕ್ಷನ್ ಇರುತ್ತೆ. ಅದೇ ನೀರಿನಿಂದ ಹೊರಗಡೆ ಹಾಕಿದರೆ ವಿಲಿ ಒದ್ದಾಡುತ್ತೆ. ಆ ರೀತಿಯಲ್ಲಿ ಇವ್ರು ಏನಾಗುತ್ತೆ ಅಂದರೆ, ಇವರು ಸುತ್ತಮುತ್ತಲಿ ಎಲ್ಲರೂ ಒಳ್ಳೆಯವರು ಅಂತ ಇವರು ತಿಳ್ಕೊಂಡಿರ್ತಾರೆ, ಅದು ಎಲ್ಲರೂ ಶತ್ರುಗಳಾಗಿರ್ತಾರೆ. ಒಂದು ವೇಳೆ ಈ ಶತ್ರುಗಳಿಂದ ನಾವು ದೂರ ಹೋಗೋಣ ಅಂದರೆ ಅಲ್ಲಿ ಇನ್ನೂ ಡಬಲ್ ಆಗಿರುತ್ತೆ. ಇವರು ಸವಾಸನೆ ಬೇಡ ಅಂತ ಹೇಳಿದರೆ ಯಾರು ಏನು ಮಾಡಲಿಕ್ಕಾಗೋದಿಲ್ಲ. ಆ ಹಂತದಲ್ಲಿ ಇರುವಂಥದ್ದಾಗುತ್ತೆ ಮೀನರಾಶಿ. ಅಂದರೆ ಇಲ್ಲಿ ಅವಕಾಶಗಳು ಬಂದ್ರೂ ಅದನ್ನು ಸದುಪಯೋಗ ಪಡಿಸಿಕೊಳ್ಳಲು ನಮ್ಮ ಹತ್ರ ಜ್ಞಾನ, ಸಮಯ ಮತ್ತು ಏನಂತೀರ ಅವಕಾಶಗಳನ್ನು ನಾವು ಯಾವ ರೀತಿ ಮುಂದೆ ಹೋಗಬೇಕು ಎಂಬುದು ತಿಳಿಯೋಲ್ಲ. ಏಕೆಂದರೆ ಸಮಸ್ಯೆ ಬೆಟ್ಟದಷ್ಟಿದೆ. ಆ ಸಮಸ್ಯೆ ಒಂದೊಂದು ಬಗೆಹರಿಸ್ಕೊಳ್ಳೋಣ ಅಂದರೆ ಯಾರ ಸಹಾಯ ಸಿಗ್ತಾ ಇಲ್ಲ. ಹೋಗಲಿ ಮನೆ ಸಂಬಂಧಿಕರ ಒಂದು ಹತ್ರ ಮಾತಾಡೋಣ ಅಂದರೆ ಅವರು ನಮ್ಮ ಬಗ್ಗೆನೇ ಇನ್ನೂ ಹೆಚ್ಚಿನ ಒಂದು ವೇದವಾಕ್ಯ ಅಂತೀವಲ್ಲ, ಆ ರೀತಿಯೆಲ್ಲ ಉಲ್ಟಾ ಬರ್ತಾ ಇರುತ್ತೆ ಉಪದೇಶ. ಆಯಾ ನೀನು ಹಣೆ ಬರ ಹಾಗೆ ಹೇಳಿದ ಮಾತೆ ಕೇಳಲ್ಲ, ಈಗ ಬಂದಿದ್ದಾನೆ ಹಾಗೆ, ಅಯ್ಯೋ ಕಷ್ಟ ಇದೆ ಅಂತ ಬಂದಿದ್ದೀವಿ, ನಿಮ್ಮ ಹತ್ರ ಉಪದೇಶ ತಗೊಳ್ಳೋಣ, ಉಲ್ಟಾ ನಮಗೆ ಅವರು ಹಾಗೆ ಹೀಗೆ ಅಂತ ಹೇಳಿದಾಗ ಏನಾಗ್ಬಿಡುತ್ತೆ, ನಾವು ದೂರ ಸರಿದಕೊಂಡು. ಸೊ ಇದು ಮೀನರಾಶಿಯವರಿಗೆ ಪ್ರಸ್ತುತ ಈಗ ಅನುಭವಕ್ಕೆ ಬರುವಂಥದ್ದು. ಅಂದರೆ ಇಲ್ಲಿ ಸಂಬಂಧಗಳು ದೂರವಾಗಿಬಿಡುತ್ತೆ. ಕಾರಣ ತಿಳಿಸಿದೆ. ಇಷ್ಟೆಲ್ಲ ಪೀಠಿಕೆ ಯಾಕೆ ನಿಮ್ಗೆ ಹಾಕಿದ್ದೀವಿ ಅಂದರೆ,
ಈಗ ಸುಮ್ಮನೆ ಹೇಳ್ತಾರೆ ಸಾಡೆ ಶನಿಯಲ್ಲಿ ಹಾಗೆ ಹೀಗೆ, ನಿಮ್ಗೆ ಕಾರಣ ಗೊತ್ತಾಗಬೇಕಲ್ಲ ಯಾವ ರೂಪದಲ್ಲಿ ನಮಗೆ ಬರುವಂಥದ್ದಾಗುತ್ತೆ ಈ ರೂಪ. ಸೊ ಹಾಗಾಗಿ ಸಾಧ್ಯವಾದಷ್ಟು ಮೀನರಾಶಿಯವರು ನಿಮ್ಮ ಕೆಲಸ ಆಗಬೇಕಾ, ಖಂಡಿತವಾಗಿ ಒಬ್ಬರ ಸಹಾಯ ತಗೊಳ್ಳಿ. ಅವ್ರು ಏನು ಹೇಳ್ತಾರೆ ಖಂಡಿತವಾಗಿ ನಂಬಿ ಈ ಸಮಯದಲ್ಲಿ. ಏಕೆಂದರೆ ಆ ವ್ಯಕ್ತಿನೇ ನಿಮಗೆ ಮಾರ್ಗದರ್ಶನ, ಆ ವ್ಯಕ್ತಿನೇ ನಿಮಗೆ ಅನ್ನದಾತ, ಆ ವ್ಯಕ್ತಿನೇ ನಿಮಗೆ ಗುರು, ಆ ವ್ಯಕ್ತಿನೇ ನಿಮಗೆ ತಂದೆ ತಾಯಿ. ಅಷ್ಟೇ ಸಿಂಪಲ್ಲಾಗಿ ಹೇಳಬೇಕಂದ್ರೆ. ಏಕೆಂದರೆ ಈ ತಿಂಗಳಲ್ಲಿ ಆ ವ್ಯಕ್ತಿ ಅಂದರೆ ನೀವು ನಂಬಿರತಕ್ಕಂಥ ವ್ಯಕ್ತಿ, ನೀವು ವೃತ್ತಿಯಲ್ಲಿರಲಿ ವ್ಯಾಪಾರದಲ್ಲಿರಲಿ ಎಲ್ಲೇ ಇರಲಿ, ಆ ವ್ಯಕ್ತಿ ನಿಮ್ಮನ್ನು ಖಂಡಿತವಾಗಿ ಸಹಾಯ ಮಾಡ್ತಾನೆ. ಆ ವ್ಯಕ್ತಿನ ನಂಬಿ. ಆದರೆ ಅತಿಯಾಗಿ ಆತ್ಮವಿಶ್ವಾಸದಿಂದ ನಿಮ್ಮದೇ ಆದಂಥ ಸ್ವ ಇಚ್ಛಾಶಕ್ತಿಯಿಂದ ಅಥವಾ ಸ್ವ ಇಚ್ಛಾಶಕ್ತಿ ಬುದ್ಧಿಯಿಂದ ಮುಂದುವರೆದದ್ದೇ ಆದಲ್ಲಿ ಕಠಿಣ ಸವಾಲ ನೀವೇ ಎದುರಿಸ್ಬೇಕಾಗತ್ತೆ. ಬೇರೆಯವ್ರನ್ನ ದೂಷಣೆ ಮಾಡಿದರೆ ಇಲ್ಲಿ ಪ್ರಯೋಜನ ಇಲ್ಲ. ಮೀನರಾಶಿಯವರು ಒಂದು ನೆನಪಿಟ್ಕೊಳ್ಳಿ, ನಿಮಗೆ ಈ ಸಾಡೆ ಶನಿ ಮುಗಿಯೋವರೆಗೂ, ಈಗಿದು 2ನೇ ಹಂತ, ಮುಂದಿನ ವರ್ಷ 3ನೇ ಹಂತಕ್ಕೆ ಬರ್ತೀರಾ. ಸೊ ಆ ಸಮಯದಲ್ಲಿ ಇನ್ನೂ ನಿಮಗೆ ಬೇರೆ ಬೇರೆಯ ಸಮಸ್ಯೆಗಳಿರುತ್ತೆ. ಈ ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ನಿಮಗೆ ದಾಂಪತ್ಯದಲ್ಲಿ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಕೋರ್ಟು ಕಚೇರಿಗಳಲ್ಲಿ ಅಲೆದಾಟಗಳು, ಮತ್ತು ಈ ಕೌಟುಂಬಿಕವಾಗಿ ಆಸ್ತಿ ವಿಚಾರವಾಗಿ ಅಲೆದಾಟಗಳು, ನಾನಾ ರೀತಿಯ ಶತ್ರುಗಳ ಕಾಟ, ಈ ಸಾಲಗಾರರು ಉಪಟಳ, ಮತ್ತು ನಿಮಗೆ ನಿಮ್ಮದೇ ಆದಂಥ ವೈಯಕ್ತಿಕ ಬದುಕಿನಲ್ಲಿ ಕೆಲವು ಸಮಸ್ಯೆಗಳು, ಇಷ್ಟೆಲ್ಲವೂ ಬಲವಾಗಿ ನಿಮ್ಗೆ ಕಾಡ್ತವೆ. ಆದರೂ ಹೈಲೈಟ್ ಅಂತ ಹೇಳೋದಾದರೆ ಈ ಒಂದು ಜೂನ್ ತಿಂಗಳಲ್ಲಿ ನಿಮ್ಮ ಕೆಲಸ, ನೀವು ಬಿಸ್ನೆಸ್ಸಲ್ಲಾಗಿರಲಿ ವೃತ್ತಿ ಬದುಕಿನಲ್ಲಾಗಿರಲಿ, ಅಂದರೆ ಕಂಪನಿ, ಸರ್ಕಾರ ಯಾವುದೇ ಇರಲಿ, ಕೆಲಸಗಳು ಅಧಿಕ ಬರುತ್ತೆ. ಅಂದರೆ ಒತ್ತಡ ಮಾಡಲೇಬೇಕು, ತಪ್ಪಿಸುವಂಗಿಲ್ಲ. ರಜೆ ಹಾಕ್ತೀನಿ ಅಂದರೆ ಮಾರ್ದಿನ ಇನ್ನೂ ಇಷ್ಟು ಬರ್ತವೆ. ಅಂದರೆ ಬೆನ್ನ ಮೇಲೆ 50 kg ಮೂಟೆ ಬೇರೆ, 100 kg ಮೂಟೆ ಹಾಕಿದರೆ 50 ಮ್ಯಾನೇಜಬಲ್ ಅಂತ ನಿಮ್ಮ ಕಂಫರ್ಟ್ ಝೋನ್ ಅಂತ ತಿಳ್ಕೊಳ್ಳಿ. ಅಂದರೆ ಮ್ಯಾಕ್ಸಿಮಮ್ 50 kg ನೀವು ಭಾರವನ್ನು ಹೊತ್ತುವಂಥವ್ರು ಆಗ್ತೀರ. ಅದೇ 100 kg ಹಾಕಿದರೆ, ಒಂದಿನ ರಜೆ ಹಾಕಿದರೆ 100 kg ಭಾರ ನಿಮ್ಮ ಮೇಲೆ ಬೀಳುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಮೀನರಾಶಿಯವರು ಈ ಜೂನ್ ತಿಂಗಳಲ್ಲಿರೋದು ತುಂಬ ಉತ್ತಮ. ಇನ್ನು ಯಾರೆಲ್ಲ ಹೊಸದಾಗಿ ಮದುವೆ ಆಗಿದ್ದೀರೋ ಜನವರಿ, ಫೆಬ್ರವರಿ ಅಥವಾ ಈ 2025ರಿಂದ 26 ಮೇವರೆಗೂ ಆಗಿರ್ಬೋದು, ಅಥವಾ ಈ ಅಧಿಕ ಮಾಸ ಬಿಡಿ ಒಂದು 10 ದಿನ ತೆಗೆದುಹಾಕಿದ್ರು, ಹೆಚ್ಚು ಕಡಿಮೆ 10ನೇ ತಾರೀಕು ಒಳಗಾಗಿ ಯಾರೆಲ್ಲ ಮದುವೆ ಆಗಿದ್ದೀರೋ ಅವರಿಗೆ ಈ ಕೌಟುಂಬಿಕ ವಿಚಾರವಾಗಿ ಜಗಳ, ಮನಸ್ತಾಪ ಏನು ನಡೀತಾ ಇರುತ್ತೆ. ದಾಂಪತ್ಯ ಜೀವನ ಅಷ್ಟು ಸರಿಯಾಗಿ ಇರುವುದಿಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ತಗೊಳ್ತೀರ. ಸೊ ಇದು ಸ್ವಲ್ಪ ಮಾನಸಿಕ ಒತ್ತಡ, ಯಾಕನ್ನ ಮದುವೆ ಆದ ಅಂತ ಒಂದು ಭಾವನೆ ಬರೋದು ಜಾಸ್ತಿ. ಇನ್ನು ಹೆಣ್ಣು ಮಗು ಆದರೆ ಈ ಒಂದು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಅತ್ತೆ ಜೊತೆ ತುಂಬ ಜಗಳ, ಅಥವಾ ಈ ಗಂಡನ ಸಂಬಂಧಿಕರ ಜೊತೆ ಸುಮ್ಮನೆ ಕೆದಕಿ ಜಗಳ ತೆಗೆಯುವಂಥದ್ದಾಗತ್ತೆ ಈ ಸಮಯ. ನೀವು ಸುಮ್ಮನೆ ಇದ್ದರೂ ಅವರು ಸುಮ್ಮನೆ ಇರಲ್ಲ. ಏನೋ ಒಂದು ವಿಷಯವನ್ನು ಹೈಲೈಟ್ ಮಾಡಿಬಿಟ್ಟು ನಿಮ್ಮನ್ನು ಟಾರ್ಗೆಟ್ ಮಾಡಲಾಗುತ್ತೆ. ಸೊ ಹಾಗಾಗಿ ನಾವು ಹೇಳೋದಿಷ್ಟೇ, ಈ ಸಮಯದಲ್ಲಿ ಸಾಧ್ಯವಾದಷ್ಟು ಅವ್ರು ಏನು ಹೇಳ್ತಾರೆ ಅದಕ್ಕೆ ತಲೆಬಾಗೋದು ತುಂಬ ಉತ್ತಮ. ಅವ್ರ ಕತ್ತೆನ ಕುದುರೆ ಅಂದ್ರೂ ಹ್ಞೂ, ಕುದುರೆನ ಕತ್ತೆ ಅಂದರೂ ಹ್ಞೂ. ಯಾಕೆಂದರೆ ನಮ್ಮ ಸಮಯ ಸರಿ ಇಲ್ಲ. ಈ ಸಮಯದಲ್ಲಿ ನಾವು ಏನು ಹೇಳಿಕ್ಕೆ ಹೋದರೂ ಅವರಿಗೆ ಅದು ನಮ್ಮ ಉಪದೇಶ ಅವರಿಗೆ ರುಚಿಸುವುದಿಲ್ಲ. ನಾಟ್ ಇಂಟ್ರೆಸ್ಟೆಡ್ ಅಂತೀವಲ್ಲ, ಆ ರೀತಿಯಲ್ಲಿ ಬೋರ್ಡ್ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ನೀವೇನು ಹೇಳ್ತೀರ, ನಾಟ್ ಇಂಟ್ರೆಸ್ಟೆಡ್. ಈ ನಿಮ್ದು ಹೇಗೆ ಅಂದರೆ, ಈ ಮೀನರಾಶಿಯವರು ಈಗ ಕಸ್ಟಮರ್ ಕೇರಲ್ಲಿರ್ತಕ್ಕಂತಹ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಂತ ತಿಳ್ಕೊಳ್ಳಿ. ಅಂದರೆ ಎದುರಾಳಿಗಳು ಏನು ಬೈದರೂ ಬೈಸ್ಕೋಬೇಕಷ್ಟೆ. ಈ ಕಸ್ಟಮರ್ ಕೇರಲ್ಲಿ ಇರ್ತಾರಲ್ಲ, ಪಾಪ ಅವ್ರು ಏನು ಒಂದು ಎಂಪ್ಲಾಯ್, ಅವ್ರ ಕೆಲಸ ಅಷ್ಟೇ. ಪಾಪ ನೀವು ಬೈದರೂ ಬೈಸ್ಕೊಳ್ಳೇಬೇಕು. ಅವರು ಆದರೂ ಕನ್ವಿನ್ಸ್ ಮಾಡುವಂಥದ್ದು, ಸಾರ್ ಹಾಗಲ್ಲ ಹೀಗೆ, ಮೇಡಮ್ ಹಾಗಲ್ಲ ಹೀಗೆ, ಇರಲಿ ಕ್ಷಮೆ ಇರಲಿ, ಏನೋ ತಡವಾಗಿ. ಪಾಪ ಅವ್ರು ತಪ್ಪಲ್ಲ, ಅವನು ಯಾರೋ ಮೆಕ್ಯಾನಿಕ್ಕು ಅಥವಾ ಅವ್ರು ಯಾರೋ ಕಂಪ್ನಿಯವರು ಅವ್ರು ತಪ್ಪು ಮಾಡಿದ್ದಕ್ಕೆ ಪಾಪ ಇವ್ರು ಕ್ಷಮೆ ಕೇಳಬೇಕು. ಇಲ್ಲೂ ಕೂಡ ಅಷ್ಟೇ, ನೀವು ಮೀನರಾಶಿಯವರು ನಿಮ್ಮ ತಪ್ಪಿಲ್ಲ, ಆದರೂ ಕ್ಷಮೆ ಕೇಳಲೇಬೇಕು.
ಶನಿ ಹಂಗೆ ಮಾಡಿಬಿಡ್ತಾನೆ ನಿಮಗೆ. ಸೇಮ್ ಕಸ್ಟಮರ್ ಕೇರಲ್ಲಿರ್ತಕ್ಕಂತಹ ಎಂಪ್ಲಾಯ್ ಅಂತ ತಿಳ್ಕೊಳ್ಳಿ ಮೀನರಾಶಿ. ನಿಮಗೆ ಬೈಯಲು ಹಕ್ಕಿಲ್ಲ ಅಷ್ಟೇ. ಸಿಂಪಲ್ ಆಗಿ ಯಾಕೆಂದರೆ ಕಂಪ್ನಿ ಕಸ್ಟಮರ್ ಕೇರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಸ್ಟ್ ಅದೇ ಕೊಟ್ಟಿರ್ತಾರೆ. ಕಸ್ಟಮರ್ ಯಾವುದೇ ರೀತಿಯಲ್ಲಿ ಮಾತಾಡಿದರೂ ನೀವು ಪ್ರಚೋದನೆಗೆ ಒಳಗಾಗಬಾರ್ದು ಅಥವಾ ಸಿಟ್ಟಿನಿಂದ ವರ್ತನೆ ಮಾಡಬಾರ್ದು ಅಂತಲೇ ಇರುತ್ತೆ. ಒನ್ಸ್ ಅವರು ಏನಾದರೂ ವರ್ತನೆ ಮಾಡಿದರೆ ನೆಕ್ಸ್ಟ್ ಡೇನೇ ಎಕ್ಸಿಟ್ ಅವರು. ಹಾಗೆ ಮೀನರಾಶಿ ಇರುತ್ತೆ ಈಗ ಈ ಜೂನ್ ತಿಂಗಳಲ್ಲಿ. ಅಂದರೆ ನೀವು ಎಷ್ಟು ಸೌಮ್ಯವಾಗಿರ್ತೀರೋ ಆಯಿತು ಬಿಡಿ ಸರ್ ನಿಮ್ಮ ಇಷ್ಟ, ಅವ್ರನ್ನ ಕನ್ವಿನ್ಸ್ ಮಾಡೋದು ನಿಮ್ಮ ಜವಾಬ್ದಾರಿ ಅಷ್ಟೇ. ಈ ಕಸ್ಟಮರ್ ಕೇರಿಯಾಗೆ ಕಸ್ಟಮರ್ನ ಕನ್ವಿನ್ಸ್ ಮಾಡ್ತಾರೋ, ಅವರು ಎಷ್ಟು ಕೋಪದಲ್ಲಿರ್ತಾರೋ ಅವ್ರನ್ನ ತಳಗೆ ತರೋದು. ಕಸ್ಟಮರ್ ಕೇರ್ ಅಂದರೆ ಏನು, ಸಮಸ್ಯೆ ಇರೋದಕ್ಕೆ ಕಾಲ್ ಮಾಡೋದು. ಅವರು ಚೆನ್ನಾಗಿದ್ರೆ ಅವ್ರು ಯಾಕೆ ನಿಮ್ಮನ್ನು ಕಾಲ್ ಮಾಡ್ತಾರೆ. ಹಾಗೆ ಇಲ್ಲಿ ಸಮಸ್ಯೆ ನಿಮಗಾಗಿ ಹುಟ್ಕೊಂಡ್ಬಿಟ್ಟಿರುತ್ತೋ ಅಥವಾ ಸಮಸ್ಯೆನೇ ನಿಮಗಾಗಿ ಬರುತ್ತೋ ಗೊತ್ತಿಲ್ಲ. ಆದರೆ ಕುಟುಂಬ ಸದಸ್ಯರೆಲ್ಲ ಕಸ್ಟಮರ್ ಆಗಿಬಿಡ್ತಾರೆ ನಮಗೆ. ಅಟಕ ಅವ್ರಿಗೆ ಮನಸ್ಸಿಗೆ ಬಂದದ್ದು ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಮೀನರಾಶಿಯವರಲ್ಲಿ ಇಷ್ಟೇ ಹೇಳೋದು, ನಿಮ್ಮ ವೃತ್ತಿ ಬದುಕಿನಲ್ಲಿ, ವ್ಯಾಪಾರದಲ್ಲಿ, ಕೌಟುಂಬಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ನೀವು ಎಲ್ಲೇ ಇರಿ, ಹೇಗೆ ಇರಿ, ಆದರೆ ವಾದ ವಿವಾದಗಳಿಗೆ ಇಳಿಲಿಕ್ಕೆ ಹೋಗಬೇಡಿ. ಗ್ಯಾರಂಟಿ ವಾರಂಟಿ ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಆಯಿತಾ, ನೀವಾಯ್ತಾ, ಸಮಾಧಾನವಾಗಿರಿ. ಅವ್ರು ಏನೇ ಅಂದರೂ ಓಕೆ, ಇಗ್ನೋರ್ ಮಾಡಿ ಅಷ್ಟೇ. ಸುಮ್ಮನೆ ಮಾತಿಗೆ ಸಿಕ್ಕಾಕೊಂಡು ತಪ್ಪಿಗೆ ನೀವೇ ಇದಾಗ್ಬಿಡುತ್ತೆ, ಬೇಡ ಅಂತ ಹೇಳ್ತಾ ಇದ್ದೀವಿ. ಇನ್ನು ಈ ಒಂದು ಸಮಯದಲ್ಲಿ ನಿಮಗೆ ಅನುಕೂಲಕರವಾಗುವಂಥ ವಿಷಯಗಳು ಅಂತ ಹೇಳೋದಾದರೆ, ಮನೆಯಲ್ಲಿ ತಾಯಿ, ತಂದೆ, ಅಣ್ಣ ಇವರ ಒಂದು ಬೆಂಬಲ ನಿಮಗೆ ಸಿಗುತ್ತೆ. ತಾಯಿ ಅಂತೂ ಮಮತೆ ತುಂಬ ಪ್ರೀತಿ ಮಾಡ್ತಾರೆ. ಮಗಳಾದರೆ ಅಪ್ಪಿಕೊಂಡು ಹತ್ಕೊಂಡ್ಬಿಡ್ತಾರೆ. ಏಕೆಂದರೆ ನಿಮ್ಮ ಮುಖ ಚೇಹರೆ ಹೇಳ್ತಾ ಇದೆ ತಾಯಿಗೆ ನೀನು ಕಷ್ಟದಲ್ಲಿ ಇದ್ದೀಯ ಅಂತ. ಈ ಸಮಯದಲ್ಲಿ ತಾಯಿ ತುಂಬ ನಿಮ್ಮನ್ನು ಹೂವಿನ ರೀತಿಯಲ್ಲಿ ನೋಡ್ಕೊಳ್ತಾರೆ ತುಂಬ. ಏಕೆಂದರೆ ತಾಯಿಯ ಸ್ವರೂಪಿ ಆಗಿರುತ್ತೆ. ನೀವು ಕೂಡ ಅಷ್ಟೇ, ಕಣ್ಣೀರು ತಡ್ಕೊಳಕ್ಕಾಗಲ್ಲ ಮೀನರಾಶಿಯವರಿಗೆ. ತುಂಬ ಹತ್ಬಿಡ್ತೀರ ತಾಯಿ ಅಪ್ಪಿಗೆಯಲ್ಲಿ. ಅದು ಹೆಣ್ಮಗು ಆದ್ರಂತೂ ಒಂದು ಅವರ್ ಹತ್ತು ಬಿಡ್ತೀರ. ಗಂಡು ಮಗು ಆದರೆ ಕಂಟ್ರೋಲ್ ಮಾಡ್ತಾನೆ, ಇಲ್ಲಮ್ಮ ಹಿಂಗೆ ಆಗ್ತಾಯಿದೆ, ತಾಯಿ ಧೈರ್ಯ ಕೊಡ್ತಾಳೆ. ಇರಲಿ ಮಗ, ಕಷ್ಟ ಯಾರಿಗೆ ಬರಲ್ಲ ಹೇಳು, ಬರುತ್ತೆ. ನನಗೂ ಕಷ್ಟ ಬಂದಿದೆ, ನಾವು ಮೆಟ್ಟಿ ನಿಮ್ಮನ್ನು ಬೆಳೆಸಲಿಲ್ವೇ, ಅದೇ ರೀತಿ ಪುಟ್ಟ ಬೆಳಿಬೇಕು, ಧೈರ್ಯವಾಗಿರು, ನಾನಿದ್ದೀನಿ, ನಿನಗೆ ಏನು ಬೇಕು ಹೇಳು, ನಾನು ಸಹಾಯ ಮಾಡ್ತೀನಿ. ಆ ತಾಯಿಯ ಉಪದೇಶ ನಿಮಗೆ ಈ ತಿಂಗಳು ಧೈರ್ಯ, ಒಂಥರ ಕೃಷ್ಣನ ಸಾರಥಿ ಇದ್ದಂಗೆ. ಹಾಗಾಗಿ ನಾವು ಹೇಳೋದಷ್ಟೇ, ಆ ತಾಯಿಗೆ ನಿತ್ಯ ನಮಸ್ಕಾರ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗಿ. ಅಥವಾ ನೀವು ತಾಯಿಯಿಂದ ಬೇರೆ ಊರು ಅಂತ ಇದ್ದರೆ ಅವ್ರನ್ನ ನೆನೆಸ್ಕೊಂಡು ಮೂವ್ ಮಾಡಿ, ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇರಲಿ, ಸಮಸ್ಯೆಗಳು 108 ಬರುತ್ತೆ ಹೋಗುತ್ತೆ, ಆದರೆ ಮನಸ್ಸಿನಲ್ಲಿ ಇಟ್ಕೋಬೇಡಿ ಅಷ್ಟೇ. ಜಸ್ಟ್ ಎಕ್ಸಿಟ್ ಇರಲಿ. ಅದು ಯಾರು ಏನೇ ಹೇಳಿದರು ಓಕೆ ಸರ್ ಆಯಿತು, ಕ್ಷಮೆ ಇರಲಿ ಅಷ್ಟೇ. ನಾ ಹೇಳಿದ್ನಲ್ಲ, ಕಸ್ಟಮರ್ ಕೇರಲ್ಲಿರ್ತಕ್ಕಂಥ ಎಂಪ್ಲಾಯ್ ಅಷ್ಟೇ. ನೀವು ಹೊರಗಡೆ ಬಂದು ಏನು ಮಾತಾಡೋದು ಪ್ರಯೋಜನ ಇಲ್ಲ, ಅಲ್ಲಿ ಕೂತು ಮಾತಾಡೋಂಗಿಲ್ಲ. ಅಂದರೆ ಅಲ್ಲೂ ಪ್ರಯೋಜನ ಇಲ್ಲ, ಇಲ್ಲೂ ಪ್ರಯೋಜನ. ನೀವು ಒಂದು ವೇಳೆ ಎಂಪ್ಲಾಯ್ ಜೊತೆ ಶೇರ್ ಮಾಡಿಕೊಂಡ್ರೆ ಅವರು ಅಲ್ಲಿ ಹೆಡ್ ಆಫೀಸಿಗೆ ಹೇಳ್ತಾರೆ ಅಥವಾ ಮೇಲಾಧಿಕಾರಿಗೆ ಹೇಳ್ತಾರೆ, ಅಲ್ಲಿಂದ್ರೆ ಮತ್ತು ನಿಮಗೆ ತೊಂದರೆ. ಅದಕ್ಕೆ ಮೌನವಾಗಿರೋದು ಬೆಸ್ಟ್ ಮೀನರಾಶಿಯವರಿಗೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮೀನರಾಶಿಯವರು. ಗುರುಗಳು ತುಂಬ ಸಮಯ ತಗೊಂಡ್ರು ನಮ್ಮ ವಿಷಯವಾಗಿ ಇಷ್ಟ ಇಲ್ಲ, ಖಂಡಿತ ಇಲ್ಲ. ನಿಮ್ಗೆ ಒಳ್ಳೆಯದಕ್ಕೆ ನಾವು ತಿಳಿಸ್ತಾ ಇದ್ದೀವಿ. ಬೇಜಾರು ಮಾಡ್ಕೊಬಿಟ್ರೆ ಮಾಡ್ಕೊಳ್ಳಿ, ಬಟ್ ವಿಚಾರ ಸತ್ಯವಾಗಿದೆ. ಇದಕ್ಕೆ ಸಾಧ್ಯವಾದಷ್ಟು ಮೌನವೇ ಉತ್ತರ ಅಷ್ಟೆ. ಮೌನವಾಗಿರಿ, ಮುಂದಿನ ದಿನಗಳು ನಿಮಗೆ ಖಂಡಿತವಾಗೂ ಯಶಸ್ವಿಯಾಗುವಂಥದ್ದಾಗುತ್ತೆ. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ, ಕಹಿ ಕೂಡ ನಮ್ಮನ್ನು ಸವಾರಿ ಮಾಡುವಂಥದ್ದು ಇರುತ್ತೆ. ಅಂದರೆ ಈಗ ಸಮಸ್ಯೆ ಬಂದಿದೆ, ಆ ಸಮಸ್ಯೆನೇ ಇನ್ನೊಂದು ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ. ಹಾಗದಕ್ಕೆ ಹೇಳ್ತಾ ಇರುತ್ತೆ, ಸ್ವಲ್ಪ ತಾಳ್ಮೆ ಇರಲಿ. ಯಾರನ್ನು ಸಡನ್ನಾಗಿ ಡಿಸಿಷನ್ನು, ಆ್ಯಕ್ಷನ್, ರಿಯಾಕ್ಷನ್ ಬೇಡ. ಒಂದು ನಿರ್ದಿಷ್ಟ ಸಮಯದವರೆಗೂ ನೀವು ನಿಮ್ಮ ಒಂದು ತಾಳ್ಮೆ, ಕೋಪ, ನಿಗ್ರಹ
ಯಾವುದೇ ಇರಲಿ ಒಂದು ಸಮಯ ಮೀಸಲಿರಲಿ, ಆಮೇಲೆ ನಿರ್ಧಾರ ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ಈ ಸಮಯದಲ್ಲಿ ಸಾಧ್ಯವಾದಷ್ಟು ಈ ಸಹಿ, ಗ್ಯಾರಂಟಿ, ವಾರಂಟಿ ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ, ಇಲ್ಲಾಂದರೆ ಸಮಸ್ಯೆಗೆ ಸಿಕ್ಕಾಕೊಳ್ತೇವೆ. ಇದಾಗಿತ್ತು ಮೀನರಾಶಿಯವರು ಓವರಲ್ ಆಗಿ. ದಯವಿಟ್ಟು ಕ್ಷಮೆ ಇರಲಿ, ತುಂಬ ಸಮಯ ತೆಗೆದುಕೊಂಡೆ. ಆದರೂ ನಾವು ಹೇಳೋದಿಷ್ಟೇ, ಮೀನರಾಶಿಯವರು ಸಾಧ್ಯವಾದಷ್ಟು ಮೌನವಾಗಿರಿ, ದೂರದ ಪ್ರಯಾಣ ಮಾಡಲು ಹೋಗಬೇಡಿ, ಮತ್ತು ಯಾರಿಗೂ ಆಶ್ವಾಸನೆ ಅಂತೆಲ್ಲ ಈ ರಾಜಕಾರಣಿಗಳು ಕೊಡ್ತಾರಲ್ಲ ಆ ರೀತಿ ಕೊಡಲು ಹೋಗಬೇಡಿ. ನಿಮ್ಮ ಕೆಲಸ ನೀವು ಅಷ್ಟೇ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಮೀನರಾಶಿಯವರಿಗೆ ಸಾಧ್ಯವಾದಷ್ಟು ಶನಿ ಅಷ್ಟೋತ್ತರ, ಶನಿ ಸ್ತೋತ್ರ, ಶನಿಗೆ ದೇವರಿಗೆ ಸಂಬಂಧಪಟ್ಟಂತಹ ಸೇವೆಗಳು ಮಾಡಿ ಅನುಕೂಲ ಆಗುತ್ತೆ. ಬಡವರಿಗೆ, ನಿರ್ಗತಿಕರಿಗೆ ಮತ್ತು ವಯಸ್ಸಾದವರಿಗೆ ಏನಾದರೂ ಸಹಾಯ ಮಾಡಿ. ಮೆಡಿಸಿನ್, ಬಟ್ಟೆ, ಊಟ, ಉಪಚಾರ, ಅಥವಾ ಅವರಿಗೆ ಬೇಕಾಗಿರ್ತಕ್ಕಂತಹ ಓದಿನ ಒಂದು ಅನುಕೂಲತೆ, ಏನು ನಿಮಗೆ ಕೊಡಬೇಕು ಅನಿಸುತ್ತೋ ಯಥಾಭಕ್ತಿ ಯಥಾಶಕ್ತಿ ಮಾಡಿ. ಇದರಿಂದ ಶನಿಯ ಅವಕೃಪೆ ಏನಿದೆಯೋ ಅದು ದೂರವಾಗುತ್ತೆ ಮತ್ತು ನಿಮಗೆ ಧೈರ್ಯ ಬರುತ್ತೆ. ಕೆಲವು ಸಮಸ್ಯೆಗಳು ಮಾಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಜಯದ ಕಡೆಗೆ ಹೋಗುವಂತಹ ಮಾರ್ಗ ನಿಮಗೆ ಸಿಗುತ್ತೆ ಅಂತ ಹೇಳೋದು. ಇದಾಗಿತ್ತು ಮೀನರಾಶಿಯವರ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.